ಮಾಧವರೇ, ಏನಿದೆಲ್ಲ? ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಯಾಕೆ ಕಷ್ಟಗಳೆಲ್ಲ ನಮ್ಗೆ ಬರ್ತಾ ಇದೆ? ಸಮಾಧಾನ ಮಾಡ್ಕೊಳ್ಳಿ ತುಳಸಿಯವ್ರೆ, ನನಗೆ ಅರ್ಥ ಆಗತ್ತೆ. ನೀವಿಷ್ಟೊಂದು ದುಃಖ ಪಟ್ಟರೆ ಅಲ್ಲಿ ಸಿರಿಗೆ ಯಾರು ಸಮಾಧಾನ ಮಾಡ್ತಾರೆ, ಯಾರು ಧೈರ್ಯ ಹೇಳ್ತಾರೆ? ಆ ದೇವ್ರು ನಮ್ಮನ್ನೇ ಯಾಕೆ ಇಷ್ಟೆಲ್ಲ ಪರೀಕ್ಷೆ ಮಾಡ್ತಾ ಇದ್ದಾನೆ ಮಾಧವ್ ಅವ್ರೆ? ಎಲ್ಲಿ ನೋಡಿದ್ರೆ ಸಮರ್ಥನ ಪೊಲೀಸ್ನವ್ರು ಬಂದು ಕರ್ಕೊಂಡು ಹೋದ್ರು. ಅಲ್ಲಿ ಅವ ಸೀರಿಯಸ್ ಅಂತ ಹೇಳ್ತಾ ಇದ್ದೀರಾ. ರವೀಂದ್ರ ಅವರು ಏನಾಗೋಯ್ತು? ಮಾವ ಹೇಗಿದ್ದಾರೆ ಮಾಧವ್ ಅವರೇ? ನಾನು ಈಗಲೇ ಅವ್ರನ್ನ ನೋಡ್ಬೇಕು, ರವೀಂದ್ರ ಅವ್ರನ್ನ ನೋಡ್ಬೇಕು. ಬನ್ನಿ, ನಾವ್ ಈಗಲೇ ಹೋಗೋಣ. ಮಾವನಾದ್ರೂ ಉಳಿಸ್ಕೊಳ್ಳೇಬೇಕು. ಬನ್ನಿ. ಬೇಡ ಅಮ್ಮ, ಇಂಥ ಪರಿಸ್ಥಿತಿಯಲ್ಲಿ ನೀವು ಆಸ್ಪತ್ರೆಗೆ ಹೋಗೋದು ಬೇಡ. ಹೌದು ತುಳಸಿಯವರೇ, ಬೇಡ. ಅಲ್ಲಿ ಪರಿಸ್ಥಿತಿ ಹೇಗಿದೆಯೋ ಏನೋ, ಈ ಸಮಯದಲ್ಲಿ ನೀವು ಅಲ್ಲಿಗೆ ಹೋದರೆ ನಿಮ್ಮ ದುಃಖ ಹೆಚ್ಚಾಗುತ್ತೆ, ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾನಲ್ಲಿ ಹೋಗಿ ನೋಡ್ತೀನಿ, ಸಿರಿಗೆ ಎಲ್ಲ ವಿಷಯ ಹೇಳಿ ಏನೇನು ನಡಿಬೇಕೋ ಅದನ್ನೆಲ್ಲ ನಾನೇ ನಿಂತು ನಡೆಸ್ಕೊಡ್ತೀನಿ. ಇಲ್ಲ ಮಾಧವ್ ಅವರೇ, ನಮ್ಗಿಲ್ಲಿರಕ್ಕೆ ಮನ್ಸು ಒಪ್ತಾ ಇಲ್ಲ. ನಾನು ಬರ್ತೀನಿ, ನನ್ಗೇನು ಆಗಲ್ಲ. ನಾನು ಕರ್ಕೊಂಡೋಗಿ. ಅಮ್ಮ ಬೇಡ ಅಮ್ಮ, ನೀವು ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಾ. ನಿಮ್ಮ ಹೊಟ್ಟೆಲಿರೋ ಮಗು ಬಗ್ಗೆನೂ ಯೋಚನೆ ಮಾಡಿ. ನೀವು ಆಸ್ಪತ್ರೆಗೆ ಹೋಗೋದು, ನೀವು ಅಳೋದು, ಏನಾದರೂ ಒಂದು ಇನ್ಫೆಕ್ಷನ್ ಆಗೋದು, ಇದರೆಲ್ಲ ಸಮಸ್ಯೆಗಳಾಗಬಹುದು. ನೀವು ಹೋಗುವಂಥ ಪರಿಸ್ಥಿತಿ ಇದ್ರೆ ಮಾವನೇ ಹೇಳ್ತಾರೆ. ಹೌದು ತುಳಸಿಯವರೇ, ನಾನು ಅಲ್ಲಿಗೆ ಹೋಗಿ ನಿಮಗೆ ಕಾಲ್ ಮಾಡ್ತೀನಿ. ಹಾಗೇನಾದರೂ ನೀವು ಬರ್ಬೋದು ಅಂತಂದರೆ ನಾನೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ದತ್ತ ಅವ್ರಿಗೆ ಏನೂ ಆಗಲ್ಲ. ಕಾರ್ಯ ಎಲ್ಲ ಮುಗಿಸಿ ನಾವು ದತ್ತ ಅವ್ರನ್ನ ನೋಡಕ್ಕೆ ಹೋಗೋಣ. ಪೂರ್ಣಿ, ಹುಷಾರು. ನಾನು ಹೋಗಿ ಬರ್ತೀನಿ. ಮಾಧವ್ ಅವರೇ, ನಾನು ಬರ್ತೀನಿ. ನಾನು ಬಿಟ್ಟೋಗ್ಬೇಡಿ. ನಾನು